ಇಂದಿನ ವೇಗದ ಜಗತ್ತಿನಲ್ಲಿ ಅಥವಾ ಅತಿಯಾದ ವೇಗದ ಜಗತ್ತಿನಲ್ಲಿ ನಾವೆಲ್ಲರೂ ಮಲ್ಟಿಟಾಸ್ಕಿಂಗ್ ಮಾಡ್ತಾ ಇದ್ದೇವೆ. ಏಕಕಾಲದಲ್ಲಿ 10 ಕೆಲಸಗಳನ್ನು ಮಾಡೋದನ್ನು ನಾವು ಮಲ್ಟಿಟಾಸ್ಕಿಂಗ್ ಅಂತ ಕರಿತೇವೆ. ಈ ಮಲ್ಟಿಟಾಸ್ಕಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ರೀತಿಯ ಒಂದು ಒತ್ತಡ, ನಮಗೆ ಎಲ್ಲವನ್ನೂ ಒಟ್ಟಿಗೆ ಮಾಡಬೇಕು ಅಂತ ಒಂದು ಒತ್ತಡ ಇರುತ್ತೆ. ಇಂತಹ ಒಂದು ಮಲ್ಟಿಟಾಸ್ಕಿಂಗ್ ಇಂದಿನ ಯುವ ಪೀಳಿಗೆ ಏನಿದೆಯಲ್ಲ, ಅದು ತುಂಬ ಈ ರೀತಿಯಾದ ಮಲ್ಟಿಟಾಸ್ಕಿಂಗ್ ಮಾಡಲಿಕ್ಕೆ ಹೋಗಿ ತುಂಬ ಗೊಂದಲಗಳಿಗೆ ಈಡಾಗ್ತಾರೆ. ಅದನ್ನು ಈ ಪದ್ಯದ ಮೂಲಕ ಒಂದು ದಾರಿದೀಪವಾಗಿ ನಾವು ನೋಡ್ಬೋದು. ಒಂದು ಲೈಟ್ ಹೌಸ್ ಥರ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ನಿನ್ನ ಬತ್ತಳಿಕೆಯಲ್ಲಿ ಬಾಣ ಎಷ್ಟೇ ಇರಲಿ, ಎಲ್ಲವನ್ನು ಒಟ್ಟಾಗಿ ನೀ ಬಳಸಲಾರೆ. ಅರಿತು ಸರಿ ಸಮಯವನ್ನು ಬಳಸು ಒಂದೊಂದಾಗಿ, ಫಲ ವಿಚಕ್ಷಣೆಯಿಂದ ಮುದ್ದು ರಾಮ. ಫಲ ವಿಚಕ್ಷಣೆಯಿಂದ ಮಾತ್ರ, ವಿವೇಕದಿಂದ ಮಾತ್ರ. ಎಷ್ಟು ಚೆನ್ನಾಗಿದೆ ಅಂದರೆ, ಬತ್ತಳಿಕೆ ಅಂದರೆ ನಿಮಗೆ ಗೊತ್ತಿರಬೇಕು. ಬತ್ತಳಿಕೆ ಅಂತಂದರೆ ಬಾಣ ಇಡುವ ಬುಟ್ಟಿ. ನಿಮ್ಮಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇರಲಿ, ಅದ್ಭುತ ಪ್ರತಿಭೆ ಇರಲಿ, ವಿಪರೀತ ಸಂಪನ್ಮೂಲಗಳಿರಲಿ, ಅಥವಾ 100 ಕನಸುಗಳಿರಲಪ್ಪ, ಆ ಎಲ್ಲ ಬಾಣಗಳನ್ನು ನೀವು ಒಂದೇ ಕ್ಷಣದಲ್ಲಿ ಒಟ್ಟಿಗೆ ಬಿಡಲು ಸಾಧ್ಯವೇ ಇಲ್ಲ. ಒಂದೇ ಬಾರಿಗೆ ಎಲ್ಲವನ್ನೂ ಸಾಧಿಸಲು ಹೊರಟ್ರೆ ಕೈಯಲ್ಲಿರೋ ಶಕ್ತಿನೂ ಹೋಗುತ್ತೆ, ಜೊತೆಗೆ ಗುರಿ ಕೂಡ ತಪ್ಪುತ್ತೆ ಅಲ್ವಾ? ಅದು ಮಾತ್ರ ಸತ್ಯ. ಶಕ್ತಿ ಹೋಗೋದಂತೂ ನಿಜ, ಗುರಿ ತಪ್ಪದಂತೂ ನಿಜ. ಅರಿತು ಸಮಯವನ್ನು ಬಳಸು ಒಂದೊಂದಾಗಿ. ನಿಜವಾದ ಬುದ್ಧಿವಂತಿಕೆ ಇರೋದು ಎಲ್ಲಿ ಅಂತಂದರೆ, ಆ ವಿವೇಚನೆಯಲ್ಲಿ. ನಿಮ್ಮಲ್ಲಿರುವ ಕೌಶಲ್ಯ, ಸ್ಕಿಲ್ಸ್ ಮತ್ತು ಅವಲೋಚನೆಗಳನ್ನು ಮಾಡುವ ಸರಿಯಾದ ಸಮಯ ಸಂದರ್ಭವನ್ನು ತಿಳಿದುಕೊಂಡು ಯೋಜನಾಬದ್ಧವಾಗಿ ಅಥವಾ ಆರ್ಗನೈಸ್ಡ್ ಮ್ಯಾನರ್ನಲ್ಲಿ ಒಂದೊಂದಾಗಿಯೇ ಕಾರ್ಯಗತಗೊಳಿಸಬೇಕು. ಒಂದೊಂದಾಗೆ ಮಾಡಬೇಕದನ್ನ. ಎಲ್ಲ ಒಟ್ಟಿಗೆ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಆ ಫಿಲಾಸಫಿನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಆಗ ಮಾತ್ರ ನೀವು ಅಂದುಕೊಂಡ ಫಲಿತಾಂಶ ಅಥವಾ ರಿಸಲ್ಟ್ಸ್ನ ಮತ್ತು ಯಶಸ್ಸನ್ನ ನೀವು ಕಾಣ್ತೀರ. ಇದು ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಕೂಡ ಹೇಳ್ತಾ ಇದೆ. ಆದರೆ ಅದನ್ನು ಬಳಸುವಾಗ ಗಡಿಬಿಡಿ ಮಾಡ್ಕೋಬೇಡಿ. ತಾಳ್ಮೆಯಿಂದ ಹಂತ ಹಂತವಾಗಿ ಮುನ್ನಡೆಯೋದಿದೆಯಲ್ಲ, ಅದು ಬದುಕನ್ನು ಗೆಲ್ಲುವ ಸೂತ್ರ. ಅದು ತಿಳ್ಕೋಬೇಕಾಗಿದೆ ನಾವು. ಹಾಗೆ ಈ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ, ಭೌತ ವಿಜ್ಞಾನದಲ್ಲಿ, ಫಿಸಿಕ್ಸ್ನಲ್ಲಿ ಮತ್ತು ಫೋಕಸ್ ಆಫ್ ಎನರ್ಜಿ ಆ್ಯಂಡ್ ಡಿಸಪೇಷನ್ ಅಂತ ಹೇಳ್ತೀವಿ. ಅದೇನಂತಂದರೆ, ಒಂದು ಶಕ್ತಿಯನ್ನು ಎಲ್ಲ ದಿಕ್ಕುಗಳಿಗೂ ಒಂದೇ ಬಾರಿಗೆ ಕಳಿಸ್ಲಿಕ್ಕಾಗೋದಿಲ್ಲ. ಅದು ಕಳಿಸಿದ್ರೆ ಏನಾಗುತ್ತೆ ಅಂತಂದರೆ, ಕಳಿಸ್ಲಿಕ್ಕಾಗುತ್ತೆ, ಆದರೆ ಅದು ಚೆದರಿ ಹೋಗುತ್ತೆ. ಆಗೋದಿಲ್ಲ ಅಂತಲ್ಲ, ಅದು ಚೆದರಿದಾಗ ಅದರದ್ದು ಫಲ ಇರೋದಿಲ್ಲ. ಆವಾಗ ಅದೇನಾಗುತ್ತೆ ಅಂತಂದರೆ, ಅದು ವ್ಯರ್ಥ ಆಗೋಗ್ಬಿಡುತ್ತೆ. ಡಿಸಪೇಟೆಡ್ ಹೀಟ್ ಅಂತ ಕೇಳಿರಾ? ವ್ಯರ್ಥವಾಗುವ ಉಷ್ಣತೆ ಅಂತ ಕೇಳಿರ್ಬೇಕು ನೀವು. ಅದು ಕರಗಿ ಹೋಗುತ್ತೆ ಅಂತ ಅರ್ಥ. ಹಾಗಾಗಿ ಅದೇ ಶಕ್ತಿನ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದೇ ತರಂಗಾಂತರದಲ್ಲಿ, ಒಂದೇ ಫ್ರೀಕ್ವೆನ್ಸಿಲಿ ಅದನ್ನು ಕೇಂದ್ರೀಕೃತ ಮಾಡಿ ಕಳಿಸಿದಾಗ ಅತ್ಯಂತ ಶಕ್ತಿಯುತವಾದ ಲೇಸರ್ ಕಿರಣಗಳು ಶುರುವಾಗ್ತವೆ. ಅತ್ಯಂತ ಶಕ್ತಿಯುತವಾದ ಲೇಸರ್ ಕಿರಣಗಳಾಗಿ ಅದು ಬದಲಾಗುತ್ತೆ. ಅದು ನಿಮಗೆ ಗೊತ್ತು, ಲೇಸರ್ನ ಬಳಸಿದ್ರೆ ಅದರದ್ದು ಅಡ್ವಾಂಟೇಜಸ್ ಏನಿದೆ, ಅದರಿಂದ ಆಗುವ ಪರಿಣಾಮಗಳು ಮತ್ತು ಅದರಿಂದ ಆಗುವ ಅನುಕೂಲತೆಗಳು ಎಷ್ಟಿದೆ ಅಂತ ನಿಮಗೆ ಗೊತ್ತು ಅಲ್ವಾ? ಹಾಗಾಗಿ ನಿಮ್ಮಲ್ಲಿರುವ ಸಂಪನ್ಮೂಲಗಳನ್ನು, ರಿಸೋರ್ಸಸ್ನ ಒಟ್ಟಿಗೆ ಬಳಸದೆ ಒಂದೊಂದಾಗಿ ಬಳಸೋದು ಶಕ್ತಿಯನ್ನು ಫೋಕಸ್ ಮಾಡುವಂಥ ಅರ್ಥ. ಇನ್ನೊಂದು ಲೀನಿಯರ್ ಟೈಮ್ ಆ್ಯಂಡ್ ರಿಸೋರ್ಸ್ ಅಲೊಕೇಶನ್ ಅಂತ ಹೇಳ್ತೀವಿ. ಶಾಲಾ ಸಮಯದಲ್ಲಿ ಅಥವಾ ಈಗಲೂ ಕೂಡ ಕೇಳಿರ್ಬೋದು. ಅದೇನಂತಂದರೆ, ಘಟನೆಗಳು ಒಂದರ ನಂತರ ಒಂದು ಸಂಭವಿಸಬೇಕು. T1, T2, T3 ಅಂತ ನೀವು ಕೇಳಿರ್ಬೇಕಲ್ಲ. ಅದು ನಮ್ಮ ಮೆದುಳಿನ ಕಾಗ್ನಿಟಿವ್ ಲೋಡ್ ಇದೆಯಲ್ಲ, ಕಾರ್ಯಕ್ಷಮತೆ, ಇದೇ ನಿಯಮಕ್ಕೆ ಒಳಪಟ್ಟಿದೆ. ನಾವು ಅರ್ಥ ಮಾಡ್ಕೋಬೇಕು. ಕಂಪ್ಯೂಟರ್ ಪ್ರೋಸೆಸರ್ ಕೂಡ ಹೌದು. ಕಂಪ್ಯೂಟರ್ ಪ್ರೋಸೆಸರ್ ಕೂಡ ಏಕಕಾಲದಲ್ಲಿ ಕೆಲಸ ಮಾಡುವಂತೆ ಕಾಣಿಸಿದ್ರೂ ಕ್ವಾಂಟಮ್ ಮಟ್ಟದಲ್ಲಿ, ಸಣ್ಣ ಸಣ್ಣ ಕೊನೆಯ ಮಟ್ಟದಲ್ಲಿ ಅದು ಟೈಮ್ ಸ್ಪೇಸಿಂಗ್ ಮಾಡುತ್ತದೆ. ಸಮಯವನ್ನು ವಿಭಜನೆ ಮಾಡಿ ಆ ಮೂಲಕ ಒಂದೊಂದೇ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತೆ. ಅದು ಕ್ಷಣಾರ್ಧದಲ್ಲಿ ಮುಗಿಸ್ಬಿಡುತ್ತೆ. ಅದು ನಮ್ಗೆ ಹಂಗೆ ಕಾಣಿಸುತ್ತೆ ಅಷ್ಟೇ. ಆದರೆ ಅದೆಲ್ಲ ನಡೆಯೋದು ಹೇಗೆ ಅಂತಂತಂದರೆ, ಒಂದು ಲೀನಿಯರ್ ಟೈಮ್ನಲ್ಲಿ ಮಾತ್ರ ಆಗಲಿಕ್ಕೆ ಸಾಧ್ಯ. ಇನ್ನೊಂದು, ಬ್ರಹ್ಮಾಂಡದ ನಿಯಮಗಳೇ ಹಾಗೆ. ಚದುರಿದ ಶಕ್ತಿಗಿಂತ ಕೇಂದ್ರೀಕೃತವಾದ ಶಕ್ತಿಗೆ ಮಾತ್ರ ದಟ್ಟವಾದ ಕತ್ತಲನ್ನು ಅಥವಾ ಕಠಿಣವಾದ ಗುರಿಯನ್ನು ಭೇದಿಸುವ ಸಾಮರ್ಥ್ಯ ಇರೋದು. ಚದುರಿದ ಶಕ್ತಿ ಅಲ್ಲವೇ ಅಲ್ಲ.